ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಸ್ಪೆಷಲ್ ಆಗಿ ಅಮ್ಮನ ಸ್ಟೈಲ್ ಚಿಕನ್ ಮಂದಿ ಮಾಡ್ತೀವಿ. ಇದು ನಮ್ಮ ಮನೆಯಲ್ಲಿ ಅಮ್ಮ ಮಾಡುವ ರೆಸಿಪಿ. ತುಂಬಾ ಸಿಂಪಲ್ ಆಗಿ ಮಾಡಬಹುದು, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಹಾಗಾದ್ರೆ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ 1 kg ಚಿಕನ್ ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆಗೆ ಈ ಚಿಕನ್ ಹಾಕ್ತೀವಿ. ಇದಕ್ಕೆ ನಾನು 1 ಈರುಳ್ಳಿ, 1 ಟೊಮೆಟೊ, 1 ಕ್ಯಾಪ್ಸಿಕಮ್ ತೆಗೆದುಕೊಂಡಿದ್ದೀನಿ. ಇವನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಚಿಕನ್ಗೆ ಸೇರಿಸ್ತೀವಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀವಿ. ಈಗ ಮಸಾಲ ಹಾಕೋಣ. ಇಲ್ಲಿ ನಾನು 2 ಪೀಸ್ ಚಿಕನ್ ಸ್ಟಾಕ್ ತೆಗೆದುಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಪುಡಿ ಮಾಡಿ ಹಾಕ್ತೀವಿ. ನಂತರ 2 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಮತ್ತೆ ಉಪ್ಪು ಹಾಕ್ತೀವಿ. ಆದರೆ ಉಪ್ಪು ಜಾಸ್ತಿ ಹಾಕಬೇಡಿ, ಯಾಕಂದ್ರೆ ಸ್ಟಾಕ್ನಲ್ಲಿ ಈಗಾಗಲೇ ಉಪ್ಪು ಇರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲ ಪ್ರತಿಯೊಂದು ಚಿಕನ್ ಪೀಸ್ಗೆ ಚೆನ್ನಾಗಿ ಹಚ್ಚಬೇಕು. ಈಗ ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ತಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಮಾತ್ರ ಹಾಕಿ. ಮತ್ತೆ 2 ಸ್ಪೂನ್ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಹಾಕಿ. ಸ್ವಲ್ಪ ವಿನಿಗರ್ ಹಾಕಿ. ಮತ್ತೆ 1 ಕಪ್ ಸನ್ಫ್ಲವರ್ ಎಣ್ಣೆ ಹಾಕ್ತೀವಿ. ಇದನ್ನೆಲ್ಲ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಈ ಮಿಶ್ರಣವನ್ನು ಕನಿಷ್ಠ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಬಿಡೋಣ. ಹೆಚ್ಚು ಸಮಯ ಇಟ್ಟರೆ ಇನ್ನೂ ಟೇಸ್ಟ್ ಬರುತ್ತೆ. ಈಗ ಗ್ಯಾಸ್ ಆನ್ ಮಾಡಿ ಮೊದಲಿಗೆ ಹೈ ಫ್ಲೇಮ್ನಲ್ಲಿ 5 ನಿಮಿಷ ಚಿಕನ್ ಕುಕ್ ಮಾಡ್ತೀವಿ. ನಂತರ ತಿರುಗಿಸಿ ಮತ್ತೆ 5 ನಿಮಿಷ ಕುಕ್ ಮಾಡ್ತೀವಿ. ಇದರಿಂದ ಚಿಕನ್ ಸ್ವಲ್ಪ ರೋಸ್ಟ್ ಆಗುತ್ತೆ. ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈ ಟೈಮಲ್ಲಿ ನಾವು ರೈಸ್ ತಯಾರಿಸೋಣ. ಒಂದು ಪಾತ್ರೆಯಲ್ಲಿ ನೀರು ಕುದಿಯಲು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ಸ್ಪೈಸಸ್, ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಹಾಕ್ತೀವಿ. ನಾನು ಇಲ್ಲಿ ಬಾಸ್ಮತಿ ಅಕ್ಕಿ ತೆಗೆದುಕೊಂಡಿದ್ದೀನಿ. ನೀರು ಕುದಿಯುತ್ತಾ ಬಂದಾಗ ಅಕ್ಕಿ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ನಮ್ಮ ಚಿಕನ್ ರೆಡಿ ಆಗಿದೆ. ಇದನ್ನ ಒಂದು ತವೆಯಲ್ಲಿ ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಇದರಿಂದ ಸ್ಮೋಕಿ ಫ್ಲೇವರ್ ಬರುತ್ತೆ. ನಂತರ ತಿರುಗಿಸಿ ಚಿಕನ್ ಪೀಸ್ನ ಎಲ್ಲ ಭಾಗಗಳು ಕವರ್ ಆಗುವಂತೆ ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಈಗ ರೈಸ್ ಕೂಡ ರೆಡಿಯಾಗಿದೆ. ಅದರಲ್ಲಿ ಇರುವ ನೀರನ್ನು ಬೇರ್ಪಡಿಸಿ
ಈಗ ಲೇಯರಿಂಗ್ ಮಾಡೋಣ. ಒಂದು ಪಾತ್ರೆಗೆ ಮೊದಲು ಸ್ವಲ್ಪ ಅನ್ನ ಹಾಕಿ, ಮೇಲೆ ಮಸಾಲ ಹಾಕಿ, ಮತ್ತೆ ಅನ್ನ ಹಾಕಿ, ಮತ್ತೆ ಮಸಾಲ ಹಾಕಿ, ಹೀಗೆ ಲೇಯರ್ ಮಾಡಿ ಕೊನೆಯಲ್ಲಿ ಚಿಕನ್ ಪೀಸ್ಗಳನ್ನು ಮೇಲಿಟ್ಟು ಈಗ ಸ್ಮೋಕಿ ಫ್ಲೇವರ್ ಕೊಡೋಕೆ ಮಧ್ಯದಲ್ಲಿ ಒಂದು ಗ್ಲಾಸ್ ಇಟ್ಟು ಅದರಲ್ಲಿ ಚಾರ್ಕೋಲ್ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಕ್ಷಣ ಮುಚ್ಚಿ. ಇದರಿಂದ ಸೂಪರ್ ಸ್ಮೋಕಿ ಫ್ಲೇವರ್ ಬರುತ್ತೆ. ಈಗ ಲೋ ಫ್ಲೇಮ್ನಲ್ಲಿ 10 ರಿಂದ 15 ನಿಮಿಷಗಳ ಕಾಲ ಕುಕ್ ಮಾಡ್ತೀವಿ. ರೆಡಿ ಆಯಿತು ಗೈಸ್, ನಮ್ಮ ಅಮ್ಮನ ಸ್ಟೈಲ್ ಚಿಕನ್ ಮಂದಿ ರೆಡಿ. ತುಂಬ ಸುವಾಸನೆ ಬರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡಬಹುದು. ಇದಕ್ಕೆ ಮಯಾನೀಸ್ ಸೂಪರ್ ಕಾಂಬಿನೇಷನ್. ಮಯಾನೀಸ್ ರೆಸಿಪಿ ಬೇಕೆಂದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಗೈಸ್, ಥ್ಯಾಂಕ್ ಯು ವೆರಿ ಮಚ್.